ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ತಮಗೆಲ್ಲ ಗೊತ್ತಿರಬಹುದು, ಹೋದಲ್ಲಿ ಬಂದಲ್ಲಿ 50 ಕೋಟಿ ರೂಪಾಯಿ ನಾಯಿ, 50 ಕೋಟಿ ರೂಪಾಯಿ ನಾಯಿ ಅಂತ ಈ ಡಾಗ್ ಸತೀಶ್ ಹೇಳ್ತಾ ಇದ್ರು. ಇದೀಗ ಸತೀಶ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 50 ಕೋಟಿ ರೂಪಾಯಿ ನಾಯಿ ಇದು. 50 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಏನು ಎತ್ತ, ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡೋದಕ್ಕೆ ಶುರು ಹಚ್ಕೊಳ್ತಾರೆ. ಈಗ ಹಲವು ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಡಾಗ್ ಸತೀಶ್ ಬಂಡವಾಳ ಬಯಲಾಗಿದೆ. ನಾಯಿಯ ಬೆಲೆ 50 ಕೋಟಿ ರೂಪಾಯಿ ಸುಳ್ಳು ಅನ್ನೋದು ದೃಢವಾಗಿದೆ. ಆ ನಾಯಿಗೆ 50 ಕೋಟಿ ರೂಪಾಯಿ ಅಲ್ಲ. ಜೆಪಿ ನಗರದ ಮನೆಯಲ್ಲಿ ಇಡಿ ಅಧಿಕಾರಿಗಳು ಸದ್ಯ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಈ ಡಾಗ್ ಸತೀಶ್ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ಅಥವಾ ಎಲ್ಲಾದ್ರೂ ಸಂದರ್ಶನಗಳಿದ್ರೆ ಈ ನಾಯಿಗೆ 50 ಕೋಟಿ ರೂಪಾಯಿ, ಇದು ಎಲ್ಲೂ ಇಲ್ಲ, ನನ್ನ ಹತ್ರ ಮಾತ್ರ ಇದೆ, ಇದೇ 50 ಕೋಟಿ ರೂಪಾಯಿ ನಾಯಿನ ಮೊನ್ನೆ ಕೆ ಮಂಜು ಅವರಿಗೆ ಗಿಫ್ಟ್ ಕೊಡೋದಕ್ಕೂ ಹೋಗ್ತಾ ಇದ್ರು. ಈ 50 ಕೋಟಿ ರೂಪಾಯಿ ನಾಯಿನ ಗಿಫ್ಟ್ ಕೊಟ್ಟು ಬಿಡ್ತೀನಿ ಅಂತ. ಅವಾಗಲೇ ಜನರಿಗೆ ಡೌಟ್ ಬಂತು, 50 ಕೋಟಿ ರೂಪಾಯಿ ನಾಯಿನ ಗಿಫ್ಟ್ ಕೊಡೋದಂದ್ರೆ ಏನು, ತಮಾಷೆನ? ಅದು ಹೇಗ್ ಸಾಧ್ಯ? ಇದರಲ್ಲಿ ಏನೋ ತಾಳ್ಮೆ ಕುಚ್ ಕಾಲ ಹೈ ಅಂತಾರಲ್ಲ, ಆ ರೀತಿ ಏನೋ ಇದೆ ಅಂತ ಸಂಶಯ ಬಂದಿದ್ದು ಹಲವು ರೀತಿ. ನೋಡಿ, ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ಇವರು ಬಣ್ಣ ಬಯಲಾಗಿದೆ. ಈ ನಾಯಿಗೆ 50 ಕೋಟಿ ರೂಪಾಯಿ ಅಲ್ಲವೇ ಅಲ್ಲ, ಇದೆಲ್ಲವೂ ಬಂಡಲ್ ಬಾಜಿ, ಬೋಗಸ್, ಸುಳ್ಳು ಅನ್ನುವಂಥದ್ದು ಈಗ ಇಡಿ ಅಧಿಕಾರಿಗಳ ದಾಳಿಯಿಂದ ದೃಢವಾಗಿದೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. 50 ಕೋಟಿ ಅಂತ ಹೇಳ್ತಾ ಓಡಾಡ್ತಾ ಇದ್ದದ್ದೇ ಈಗ ಈ ಡಾಗ್ ಸತೀಶ್ಗೆ ಮುಳುವಾಗಿದೆ. ನೇರವಾಗಿ ಈ ಡಾಗ್ ಸತೀಶ್ ಮನೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. 50 ಕೋಟಿ ರೂಪಾಯಿ ಅಂದ್ರೆ ಎಲ್ಲಿಂದ ಬಂತು 50 ಕೋಟಿ? ಅದಕ್ಕೆಲ್ಲ ದಾಖಲೆ ಬೇಕಲ್ಲ. ಸೊ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಾಗ ಇದು ಬಂಡಲ್, ಬೋಗಸ್, ಸುಳ್ಳು ಅನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ನೋಡಿ, 50 ಕೋಟಿ ರೂಪಾಯಿ ನಾಯಿ ಅಂತ ಈ ಸತೀಶ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದದನ್ನ ನಾವು ಕೇಳಿದೀವಿ, ನೋಡಿದೀವಿ. ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ಇದೆಲ್ಲ ಬೋಗಸ್ ಅಂತ ಒಂದು ಸ್ಪಷ್ಟತೆ ಸಿಕ್ಕಿದೆ. ಈಗ ಸದ್ಯ ಇಡಿ ಅಧಿಕಾರಿಗಳು ಏನೆಲ್ಲ ಮಾಡ್ತಿದ್ದಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, 50 ಕೋಟಿಯ ನಾಯಿಯನ್ನ ಸಾಕಿದ್ದೀನಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ನ ಕೆಲ ತಿಂಗಳ ಹಿಂದೆ ಸತೀಶ್ ಕ್ಯಾಡಮಮ್ಸ್ ಅನ್ನೋರು ಕೊಟ್ಟಿರ್ತಾರೆ. ಇವರು ಮೂಲತಃ ಶ್ವಾನ ಪ್ರೇಮಿಯಾಗಿರ್ತಾರೆ. ಹಲವಾರು ಬ್ರೀಡ್ ನ ನಾಯಿಗಳನ್ನ ಸಾಕಾಣಿಕೆ ಮಾಡಿ ಅದನ್ನ ಬೇರೆಯವರಿಗೆ ಮಾರಾಟ ಕೂಡ ಮಾಡ್ತಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಹಲವು ಅಂದ್ರೆ ಸ್ಟಾರ್ ನಾಯಕರಿಗಾಗಿರ್ಬೋದು, ಪೊಲಿಟಿಷಿಯನ್ಸ್ಗಾಗಿರ್ಬೋದು, ಉದ್ಯಮಿಗಳಿಗೆ ಇವರು ಆ ನಾಯಿಗಳನ್ನ, ಶ್ವಾನಗಳನ್ನ ಮಾರಾಟ ಮಾಡ್ತಿರ್ತಾರೆ. ಈ ಒಂದು ಹಂತದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಷಯವಾಗಿ ಬಹಳಷ್ಟು ವೈರಲ್ ಆಗಿರ್ತಾರೆ, ಟ್ರೆಂಡ್ಗೂ ಕೂಡ ಕಾರಣರಾಗಿರ್ತಾರೆ. ಆ ಹಂತದಲ್ಲಿ ಅವರು ಕಳೆದ ತಿಂಗಳು ಒಂದು ಖಾಸಗಿ ಒಂದು ಹೋಟೆಲ್ನಲ್ಲಿ ಒಂದು ಸಮಾರಂಭ ನಡೆದಿರುತ್ತೆ. ಪ್ರಮುಖವಾಗಿ ಆ ಒಂದು ಸಿನಿಮಾದ ಪ್ರಮೋಷನ್ ಏನಿರುತ್ತೆ, ಆ ಸಿನಿಮಾದ ಪ್ರಮೋಷನ್ಗಾಗಿ ಅವರು ಆ ನಾಯಿಯನ್ನ ಕರೆದುಕೊಂಡು ಹೋಗಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರು 50 ಕೋಟಿಯ ಶ್ವಾನ ಇದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸದ್ಯ ಈಗ ಆ ಒಂದು ಏನು 50 ಕೋಟಿಯ ಶ್ವಾನ ಅಂತ ಹೇಳಿರ್ತಾರೆ ಅದು ಸುಳ್ಳು ಅನ್ನುವಂಥದ್ದು ಪತ್ತೆಯಾಗಿದೆ. ಆ ಮೂಲಕವಾಗಿ ಇಡಿ ಅಧಿಕಾರಿಗಳು ಅವರ ಮನೆಯನ್ನ ಪರಿಶೀಲನೆ ಮಾಡಿದಾಗ ಈ ಒಂದು ಏನು 50 ಕೋಟಿಯ ನಾಯಿ ಅಂತ ಏನ್ ಹೇಳಿರ್ತಾರೆ ಸತೀಶ್ ಅವರು, ಅದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಇವರು ಇಲ್ಲಿಯವರೆಗೂ ಆ ಒಂದು ಶ್ವಾನಗಳನ್ನ ಏನ್ ಮಾರಾಟ ಮಾಡಿರ್ತಾರೆ ಅದೆಲ್ಲ ಸುಳ್ಳ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಜೊತೆಗೆ ಅವರು ಮೋಸ ಮಾಡಿದ್ರ ಹಾಗಿದ್ರೆ, ಎಲ್ಲರನ್ನೂ ಕೂಡ ಯಾಮರಿಸಿದ್ರ ಅನ್ನುವಂತ ಪ್ರಶ್ನೆ ಹಿನ್ನೆಲೆ ಈಗ ಸದ್ಯ ದಾಳಿ ಕೂಡ ಆಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ನೋಡಿ, ಡಾಗ್ ಸತೀಶ್ ಈಗ ಜೆಪಿ ನಗರದ ಮನೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು, ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರೋದು. ಈಗಷ್ಟೇ ನಮ್ಮ ಪ್ರತಿನಿಧಿ ಅರವಿಂದ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಪರಿಶೀಲನೆಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. 50 ಕೋಟಿ ರೂಪಾಯಿ ಅಲ್ವೇ ಅಲ್ಲ. ಇವರು ಪ್ರಚಾರ ಪ್ರಿಯರು, ಪ್ರಚಾರಕ್ಕಾಗಿ ಈ ರೀತಿ ಸುಳ್ಳು ಸುಳ್ಳು ಮಾತಾಡ್ಕೊಂಡು ಓಡಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗಿದೆ. ಶ್ವಾನಪ್ರಿಯ ಜೊತೆಗೆ ಪ್ರಚಾರ ಪ್ರಿಯ. 50 ಕೋಟಿ ರೂಪಾಯಿ ನಾಯಿ ಅಂತಂದ್ರೆ ಸಾಧ್ಯನಾ? ಈ ಹಿಂದೆಯೂ ಕೂಡ ಹಲವು ಇನ್ನುಳಿದ ಶ್ವಾನಪ್ರಿಯರು ಕೂಡ ಇದಕ್ಕೆ ಅಬ್ಜೆಕ್ಟ್ ಮಾಡಿದ್ದಿದೆ. ಇದೆಲ್ಲವೂ ಸುಳ್ಳ್ರಿ, ಅವ್ರು ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ, 50 ಕೋಟಿ ರೂಪಾಯಿ ನಾಯಿ ಅಂದ್ರೆ ಏನ್ ತಮಾಷೆನಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದದ್ದಿದೆ. ಅದು ಅವ್ರ ಮೇಲೆ ಇದ್ದಂತ ದ್ವೇಷವೋ ಅದು ಮತ್ತೊಂದು, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ. ಆದ್ರೆ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿರೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್. ಡಾಗ್ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ 50 ಕೋಟಿ ರೂಪಾಯಿ ಅಂತ ಏನ್ ಹೇಳ್ತಾ ಇದ್ರು ಆ ಬಗ್ಗೆ ದಾಖಲೆ ಪರಿಶೀಲನೆ ಮಾಡಿ ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇದ್ದಂತ ಡಾಗ್ ಸತೀಶ್ಗೆ ಶಾಕ್ ಎದುರಾಗಿದೆ. ಡಾಗ್ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ.
ನಮಗೆಲ್ಲ ಗೊತ್ತಿರಬಹುದು, ಹೋದಲ್ಲಿ ಬಂದಲ್ಲಿ 50 ಕೋಟಿ ರೂಪಾಯಿ ನಾಯಿ, 50 ಕೋಟಿ ರೂಪಾಯಿ ನಾಯಿ ಅಂತ ಈ ಡಾಗ್ ಸತೀಶ್ ಹೇಳ್ತಾ ಇದ್ರು. ಇದೀಗ ಸತೀಶ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 50 ಕೋಟಿ ರೂಪಾಯಿ ನಾಯಿ ಆಯಿತು. 50 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಏನು ಎತ್ತ, ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡೋದಕ್ಕೆ ಶುರು ಹಚ್ಕೊಳ್ತಾರೆ. ಹಲವು ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಡಾಗ್ ಸತೀಶ್ ಬಂಡವಾಳ ಬಯಲಾಗಿದೆ. ನಾಯಿಯ ಬೆಲೆ 50 ಕೋಟಿ ರೂಪಾಯಿ ಸುಳ್ಳು ಅನ್ನೋದು ದೃಢವಾಗಿದೆ. ಆ ನಾಯಿಗೆ 50 ಕೋಟಿ ರೂಪಾಯಿ ಅಲ್ಲ. ಜೆಪಿ ನಗರದ ಮನೆಯಲ್ಲಿ ಇಡಿ ಅಧಿಕಾರಿಗಳು ಸದ್ಯ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಈ ಡಾಗ್ ಸತೀಶ್ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ಅಥವಾ ಎಲ್ಲಾದ್ರೂ ಸಂದರ್ಶನಗಳಿದ್ರೆ ಈ ನಾಯಿಗೆ 50 ಕೋಟಿ ರೂಪಾಯಿ, ಇದು ಎಲ್ಲೂ ಇಲ್ಲ, ನನ್ನ ಹತ್ರ ಮಾತ್ರ ಇದೆ, ಇದೇ 50 ಕೋಟಿ ರೂಪಾಯಿ ನಾಯಿನ ಮೊನ್ನೆ ಕೆ ಮಂಜು ಅವರಿಗೆ ಗಿಫ್ಟ್ ಕೊಡೋದಕ್ಕೂ ಹೋಗ್ತಾ ಇದ್ರು. ಈ 50 ಕೋಟಿ ರೂಪಾಯಿ ನಾಯಿನ ಗಿಫ್ಟ್ ಕೊಟ್ಟು ಬಿಡ್ತೀನಿ ಅಂತ. ಅವಾಗಲೇ ಜನರಿಗೆ ಡೌಟ್ ಬಂತು, 50 ಕೋಟಿ ರೂಪಾಯಿ ನಾಯಿನ ಗಿಫ್ಟ್ ಕೊಡೋದಂದ್ರೆ ಏನು, ತಮಾಷೆನ? ಅದು ಹೇಗ್ ಸಾಧ್ಯ? ಇದರಲ್ಲಿ ಏನೋ ತಾಳ್ಮೆ ಕುಚ್ ಕಾಲ ಹೈ ಅಂತಾರಲ್ಲ, ಆ ರೀತಿ ಏನೋ ಇದೆ ಅಂತ ಸಂಶಯ ಬಂದಿದ್ದು ಹಲವು ರೀತಿ. ನೋಡಿ, ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ಇವ್ರ ಬಣ್ಣ ಬಯಲಾಗಿದೆ. ಈ ನಾಯಿಗೆ 50 ಕೋಟಿ ರೂಪಾಯಿ ಅಲ್ವೇ ಅಲ್ಲ, ಇದೆಲ್ಲವೂ ಬಂಡಲ್ ಬಾಜಿ, ಬೋಗಸ್, ಸುಳ್ಳು ಅನ್ನುವಂಥದ್ದು ಈಗ ಇಡಿ ಅಧಿಕಾರಿಗಳ ದಾಳಿಯಿಂದ ದೃಢವಾಗಿದೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. 50 ಕೋಟಿ ಅಂತ ಹೇಳ್ತಾ ಓಡಾಡ್ತಾ ಇದ್ದದ್ದೇ ಈಗ ಈ ಡಾಗ್ ಸತೀಶ್ಗೆ ಮುಳುವಾಗಿದೆ. ನೇರವಾಗಿ ಈ ಡಾಗ್ ಸತೀಶ್ ಮನೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. 50 ಕೋಟಿ ರೂಪಾಯಿ ಅಂದ್ರೆ ಎಲ್ಲಿಂದ ಬಂತು 50 ಕೋಟಿ? ಅದಕ್ಕೆಲ್ಲ ದಾಖಲೆ ಬೇಕಲ್ಲ. ಸೊ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದಾಗ ಇದು ಬಂಡಲ್, ಬೋಗಸ್, ಸುಳ್ಳು ಅನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ನೋಡಿ, 50 ಕೋಟಿ ರೂಪಾಯಿ ನಾಯಿ ಅಂತ ಈ ಸತೀಶ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದದನ್ನ ನಾವು ಕೇಳಿದೀವಿ, ನೋಡಿದೀವಿ. ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ಇದೆಲ್ಲ ಬೋಗಸ್ ಅಂತ ಒಂದು ಸ್ಪಷ್ಟತೆ ಸಿಕ್ಕಿದೆ. ಈಗ ಸದ್ಯ ಇಡಿ ಅಧಿಕಾರಿಗಳು ಏನೆಲ್ಲ ಮಾಡ್ತಿದ್ದಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, 50 ಕೋಟಿಯ ನಾಯಿಯನ್ನ ಸಾಕಿದ್ದೀನಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ನ ಕೆಲ ತಿಂಗಳ ಹಿಂದೆ ಸತೀಶ್ ಕ್ಯಾಡಮಮ್ಸ್ ಅನ್ನೋರು ಕೊಟ್ಟಿರ್ತಾರೆ. ಇವರು ಮೂಲತಃ ಶ್ವಾನ ಪ್ರೇಮಿಯಾಗಿರ್ತಾರೆ. ಹಲವಾರು ಬ್ರೀಡ್ ನ ನಾಯಿಗಳನ್ನ ಸಾಕಾಣಿಕೆ ಮಾಡಿ ಅದನ್ನ ಬೇರೆಯವರಿಗೆ ಮಾರಾಟ ಕೂಡ ಮಾಡ್ತಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಹಲವು ಅಂದ್ರೆ ಸ್ಟಾರ್ ನಾಯಕರಿಗಾಗಿರ್ಬೋದು, ಪೊಲಿಟಿಷಿಯನ್ಸ್ಗಾಗಿರ್ಬೋದು, ಉದ್ಯಮಿಗಳಿಗೆ ಇವರು ಆ ನಾಯಿಗಳನ್ನ, ಶ್ವಾನಗಳನ್ನ ಮಾರಾಟ ಮಾಡ್ತಿರ್ತಾರೆ. ಈ ಒಂದು ಹಂತದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಷಯವಾಗಿ ಬಹಳಷ್ಟು ವೈರಲ್ ಆಗಿರ್ತಾರೆ, ಟ್ರೆಂಡ್ಗೂ ಕೂಡ ಕಾರಣರಾಗಿರ್ತಾರೆ. ಆ ಹಂತದಲ್ಲಿ ಅವರು ಕಳೆದ ತಿಂಗಳು ಒಂದು ಖಾಸಗಿ ಒಂದು ಹೋಟೆಲ್ನಲ್ಲಿ ಒಂದು ಸಮಾರಂಭ ನಡೆದಿರುತ್ತೆ. ಪ್ರಮುಖವಾಗಿ ಆ ಒಂದು ಸಿನಿಮಾದ ಪ್ರಮೋಷನ್ ಏನಿರುತ್ತೆ, ಆ ಸಿನಿಮಾದ ಪ್ರಮೋಷನ್ಗಾಗಿ ಅವರು ಆ ನಾಯಿಯನ್ನ ಕರೆದುಕೊಂಡು ಹೋಗಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರು 50 ಕೋಟಿಯ ಶ್ವಾನ ಇದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸದ್ಯ ಈಗ ಆ ಒಂದು ಏನು 50 ಕೋಟಿಯ ಶ್ವಾನ ಅಂತ ಹೇಳಿರ್ತಾರೆ ಅದು ಸುಳ್ಳು ಅನ್ನುವಂಥದ್ದು ಪತ್ತೆಯಾಗಿದೆ. ಆ ಮೂಲಕವಾಗಿ ಇಡಿ ಅಧಿಕಾರಿಗಳು ಅವರ ಮನೆಯನ್ನ ಪರಿಶೀಲನೆ ಮಾಡಿದಾಗ ಈ ಒಂದು ಏನು 50 ಕೋಟಿಯ ನಾಯಿ ಅಂತ ಏನ್ ಹೇಳಿರ್ತಾರೆ ಸತೀಶ್ ಅವರು, ಅದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಇವರು ಇಲ್ಲಿಯವರೆಗೂ ಆ ಒಂದು ಶ್ವಾನಗಳನ್ನ ಏನ್ ಮಾರಾಟ ಮಾಡಿರ್ತಾರೆ ಅದೆಲ್ಲ ಸುಳ್ಳ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಜೊತೆಗೆ ಅವರು ಮೋಸ ಮಾಡಿದ್ರ ಹಾಗಿದ್ರೆ, ಎಲ್ಲರನ್ನೂ ಕೂಡ ಯಾಮರಿಸಿದ್ರ ಅನ್ನುವಂತ ಪ್ರಶ್ನೆ ಹಿನ್ನೆಲೆ ಈಗ ಸದ್ಯ ದಾಳಿ ಕೂಡ ಆಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ನೋಡಿ, ಡಾಗ್ ಸತೀಶ್ ಈಗ ಜೆಪಿ ನಗರದ ಮನೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು, ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರೋದು. ಈಗಷ್ಟೇ ನಮ್ಮ ಪ್ರತಿನಿಧಿ ಅರವಿಂದ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಪರಿಶೀಲನೆಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. 50 ಕೋಟಿ ರೂಪಾಯಿ ಅಲ್ವೇ ಅಲ್ಲ. ಇವರು ಪ್ರಚಾರ ಪ್ರಿಯರು, ಪ್ರಚಾರಕ್ಕಾಗಿ ಈ ರೀತಿ ಸುಳ್ಳು ಸುಳ್ಳು ಮಾತಾಡ್ಕೊಂಡು ಓಡಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗಿದೆ. ಶ್ವಾನಪ್ರಿಯ ಜೊತೆಗೆ ಪ್ರಚಾರ ಪ್ರಿಯ, 50 ಕೋಟಿ ರೂಪಾಯಿ ನಾಯಿ ಅಂತಂದ್ರೆ ಸಾಧ್ಯನಾ? ಈ ಹಿಂದೆಯೂ ಕೂಡ ಹಲವು ಇನ್ನುಳಿದ ಶ್ವಾನಪ್ರಿಯರು ಕೂಡ ಇದಕ್ಕೆ ಅಬ್ಜೆಕ್ಟ್ ಮಾಡಿದ್ದಿದೆ. ಇದೆಲ್ಲವೂ ಸುಳ್ಳ್ರಿ, ಅವ್ರು ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ, 50 ಕೋಟಿ ರೂಪಾಯಿ ನಾಯಿ ಅಂದ್ರೆ ಏನ್ ತಮಾಷೆನಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದದ್ದಿದೆ. ಅದು ಅವ್ರ ಮೇಲೆ ಇದ್ದಂತ ದ್ವೇಷವೋ ಅದು ಮತ್ತೊಂದು, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ. ಆದ್ರೆ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿರೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್. ಡಾಗ್ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ 50 ಕೋಟಿ ರೂಪಾಯಿ ಅಂತ ಏನ್ ಹೇಳ್ತಾ ಇದ್ರು ಆ ಬಗ್ಗೆ ದಾಖಲೆ ಪರಿಶೀಲನೆ ಮಾಡಿದಾಗ ಇದು ಸುಳ್ಳು ಅನ್ನುವಂಥದ್ದು ಗೊತ್ತಾಗಿದೆ. ನಾಯಿಗೆ 50 ಕೋಟಿ ರೂಪಾಯಿ ಅಲ್ವೇ ಅಲ್ಲ, ಇದು ಇಡಿ ಅಧಿಕಾರಿಗಳ ಕನ್ಫರ್ಮೇಷನ್.